ಧರ್ಮಸ್ಥಳದಲ್ಲಿ ಇಂದು ಲಕ್ಷ ದೀಪೋತ್ಸವದ 2ನೇ ದಿನ. ಅಮೃತೋತ್ಸವ ಭವನದಲ್ಲಿ ಲಲಿತ ಕಲಾಗೋಷ್ಠಿ ಇಂದಿನ ವಿಶೇಷವಾಗಿದ್ದು ಗೋಷ್ಠಿಗೆ ಚಾಲನೆ ದೊರೆತಿದೆ. ಸಾಹಿತಿಗಳಾದ ಡಾಕ್ಟರ್ ಹಂಪನ, ಕಮಲಾ ಹಂಪನ ಭಾಗವಹಿಸಿದ್ದಾರೆ. ರಾತ್ರಿ ಕೆರೆಕಟ್ಟೆ ಉತ್ಸವ ಜರುಗಲಿದೆ. ನಂಬಿದವರಿಗೆ ಇಂಬು ಕೊಡುವ ಧರ್ಮತಾಣ ಎಂಬುದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಗ್ಗಳಿಕೆ. ಇಲ್ಲಿಯ ನ್ಯಾಯ ತೀರ್ಮಾನ ಪದ್ಧತಿ ಬಹು ಜನಪ್ರಿಯ. ದೀರ್ಘಕಾಲದಿಂದ ಬಗೆಹರಿಯದ ವ್ಯಾಜ್ಯಗಳಿಗೂ ಇಲ್ಲಿ ಪರಿಹಾರ ದೊರೆತ ಉದಾಹರಣೆಗಳಿವೆ. ಜಾತಿ, ಮತ, ಪಂಥ ಭೇದ ಇಲ್ಲದೆ ಭಕ್ತರು ಶ್ರೀ ಕ್ಷೇತ್ರಕ್ಕೆ ನ್ಯಾಯ ಅರಸಿ ಬರುತ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪ್ರಧಾನ ದೇವರು ಶ್ರೀ ಮಂಜುನಾಥ ಸ್ವಾಮಿ. ಕಾಳರಾಯ, ಕಾಳರಕಾಯಿ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಇಲ್ಲಿಯ ಸತ್ಯ ಮತ್ತು ಧರ್ಮ ದೇವತೆಗಳು. ನೊಂದವರು ಮತ್ತು ಅನ್ಯಾಯಕ್ಕೆ ಒಳಗಾದವರಿಗೆ ಶ್ರೀ ಕ್ಷೇತ್ರದಲ್ಲಿ ಸೂಕ್ತ ಪರಿಹಾರ ಸಿಗುತ್ತದೆ ಎನ್ನುವುದು ಭಕ್ತ ನಂಬಿಕೆ. ಅದಕ್ಕಾಗಿ ಇಲ್ಲಿ ಪ್ರತ್ಯೇಕ ಹೊಯ್ಲು ವಿಭಾಗವೇ ಇದೆ. ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಹೊಯ್ಲು ತೀರ್ಮಾನ ಮಾಡುತ್ತಾರೆ. ಎರಡೂ ಪಕ್ಷದವರು ಇಲ್ಲಿಗೆ ಬಂದಲ್ಲಿ ನಾವು ಅವರಲ್ಲಿ ವಿಚಾರಿಸಿ ನಮ್ಮ ಮನಸ್ಸಿಗೆ ಕಂಡಂತ ಅಂದರೆ ಅನುಭವದಿಂದ ಅವರಲ್ಲಿರುವಂಥ ಸತ್ಯಾಸತ್ಯಗಳನ್ನು ವಿಮರ್ಶೆ ಮಾಡಿ, ಆಮೇಲೆ ಕೆಲವು ಬಾರಿ ದೈವಿಕವಾಗಿ ನಮ್ಮ ಮನಸ್ಸಿಗೆ ಇವನು ವ್ಯಕ್ತಿ ಸತ್ಯವಂತನಿದ್ದಾನೆ, ಇವನು ಹೇಳೋದ್ರಲ್ಲಿ ಏನೋ ಒಂದು ಕೃತ್ರಿಮ ಇದೆ, ಮೋಸ ಇದೆ ಅನ್ನುವಂಥ ಭಾವನೆ ಬಂದರೆ ಆವಾಗ ಆ ಮನುಷ್ಯನಲ್ಲಿ ಬಾಯಿಯಲ್ಲಿ ಸತ್ಯವನ್ನು ಬಿಡಿಸಿ ಇಬ್ಬರಿಗೂ ಸರಿಯಾದ ನ್ಯಾಯವನ್ನು ಕೊಡುವಂಥ ಪದ್ಧತಿ ಈಗಲೂ ಇದೆ. ಶ್ರೀ ಕ್ಷೇತ್ರಕ್ಕೆ ನ್ಯಾಯ ಅರಸಿ ಬರುವವರಿಗೆ ಜಾತಿ, ಧರ್ಮ, ಮತಗಳ ಭೇದ ಇಲ್ಲ. ಎರಡೂ ಪಕ್ಷದವರು ಧರ್ಮಾಧಿಕಾರಿ ಎದುರು ತಮ್ಮ ವಾದ ಮಂಡಿಸುತ್ತಾರೆ. ಅವರು ನೀಡುವ ತೀರ್ಮಾನವನ್ನು ಕಾನೂನು ಎಂದು ಒಪ್ಪಿಕೊಳ್ಳುತ್ತಾರೆ. ನಾವು ಬಂದು ದೇವರಲ್ಲಿ ಅರ್ಕೆ ಹೊತ್ಕೊಂಡು ಈ ಥರ ನಾವು ತಪ್ಪು ಮಾಡಿದ್ರೆ ಅಥವಾ ನಮಗಾಗಲಿ ಅವ್ರು ತಪ್ಪು ಮಾಡಿದ್ರೆ ಅವರಾಗಲಿ ಈ ಥರ ಒಂದು ನ್ಯೂನತೆ ಹೇಳ್ಕೊಂಡು ದೇವರಲ್ಲಿ ನಮ್ಮ ಕಷ್ಟ ಕಾರ್ಪಣ್ಯ ಎಲ್ಲ ತೀರಿಸಪ್ಪ ಅಂತ ಒಂದು ಹೇಳಿ ನಾವು ಮಾಡ್ತಾ ಬರ್ತೀವಿ. ಇಲ್ಲಿನ ಹೊಯ್ಲು ತೀರ್ಮಾನಗಳನ್ನು ನ್ಯಾಯಾಲಯಗಳು ಒಪ್ಪಿಕೊಂಡ ಸಂದರ್ಭಗಳು ಕೂಡ ಇವೆ. ಮಾತು ಬಿಡ ಮಂಜುನಾಥ ಎಂಬ ನಂಬಿಕೆ ಭಕ್ತರಲ್ಲಿ ಇರುವುದರಿಂದ ಶ್ರೀ ಕ್ಷೇತ್ರ ನ್ಯಾಯ ತೀರ್ಮಾನದ ಕ್ಷೇತ್ರವಾಗಿಯೂ ಗುರುತಿಸಿಕೊಂಡಿದೆ. ಕಿರಣ್ ಯು ಸಿರ್ಸಿಕರ್, ಇಟಿವಿ ನ್ಯೂಸ್, ಮಂಗಳೂರು.